ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲಕ್ಷ್ಮಿ ಹೋಮ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಇನ್ಸ್ಟೆಂಟಾಗಿ ಮಾಡುವಂಥ ಚಿಲ್ಲಿ ಗಾರ್ಲಿಕ್ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬ ಟೇಸ್ಟಿಯಾಗಿರುತ್ತೆ. ದೋಸೆ ಇಷ್ಟ ಇಲ್ಲ ಅನ್ನೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಒಂದು ದೋಸೆ ತಿನ್ನೋರು ಕೂಡ 4 ದೋಸೆನ ಹಾಕ್ಸ್ಕೊಂಡು ತಿಂತಾರೆ, ಅಷ್ಟು ರುಚಿಯಾಗಿರುತ್ತೆ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ, ಆಗ ನಾವು ಹಾಕೋ ಪ್ರತಿಯೊಂದು ವಿಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ಹಾಗಾದ್ರೆ ಚಿಲ್ಲಿ ಗಾರ್ಲಿಕ್ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ನಾವಿಲ್ಲಿ ಚಿಲ್ಲಿ ಗಾರ್ಲಿಕ್ ದೋಸೆನ ಮಾಡ್ಕೊಳ್ಳೋದಕ್ಕೆ ಹಿಟ್ಟನ್ನು ತಯಾರಿಸ್ಕೊಬೇಕು. ಅದಕ್ಕೆ ನಾನು ಒಂದು ಚಿಕ್ಕ ಬೌಲ್ನ ತಗೊಂಡಿದ್ದೀನಿ. ಆ ಬೌಲ್ಗೆ ನಾನು 1 ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಕಪ್ನಲ್ಲಿ ಗೋಧಿ ಹಿಟ್ಟು ಹಾಕ್ಕೊಳ್ತೀರೋ ಅದೇ ಕಪ್ನಲ್ಲಿ ಬಾಕಿ ಇರುವ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೂಡ ಅಳತೆ ಮಾಡಿ ಹಾಕ್ಕೊಳ್ಳಿ. 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕೊಂಡ್ಮೇಲೆ ಮತ್ತೆ ಅದೇ ಕಪ್ನಲ್ಲಿ 1 ಕಪ್ನಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1/4 ಕಪ್ನಷ್ಟು ರವೆನ ಹಾಕ್ಕೊಳ್ತಾ ಇದ್ದೀನಿ. ನಾನು ಬಾಂಬೆ ರವೆನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರವೆ ಬೇಕೋ ಆ ರವೆನ ನೀವು ಹಾಕ್ಕೊಳ್ಬೋದು. ರವೆ ಎಲ್ಲ ಹಾಕ್ಕೊಂಡ್ಮೇಲೆ ನಾವು ಟೇಸ್ಟಿಗೆ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡ್ಮೇಲೆ 1/4 ಕಪ್ನಷ್ಟು ಮೊಸರನ್ನ ಹಾಕ್ಕೊಳ್ಬೇಕು. ಮೊಸರೆಲ್ಲ ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ನಾರ್ಮಲ್ ಆಗಿ ದೋಸೆ ಹಿಟ್ಟಿಗೆ ಯಾವ ಹದದಲ್ಲಿ ಹಿಟ್ಟನ್ನ ತಯಾರು ಮಾಡ್ಕೊತೀವೋ ಅದೇ ಹದದಲ್ಲಿ ಈ ಹಿಟ್ಟನ್ನ ಕೂಡ ನಾವು ತಯಾರು ಮಾಡಿ ತಗೊಬೇಕು. ನಾವು ಗೋಧಿ ಹಿಟ್ಟೆಲ್ಲ ಹಾಕ್ಕೊಂಡಿರೋದ್ರಿಂದ ಅಲ್ಲಲ್ಲೇ ಗಂಟುಗಳಿರುತ್ತೆ. ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೀರು ಹಾಕುವಾಗಲೂ ಅಷ್ಟೇ ಸ್ವಲ್ಪನೇ ನೋಡಿ ನೀರನ್ನ ಹಾಕಿ ಹಿಟ್ಟನ್ನ ತಯಾರು ಮಾಡ್ಕೊಳ್ಳಿ. ನೋಡಿ ಹಿಟ್ಟು ತಯಾರಾಗಿದೆ. ನಾವು ನಾರ್ಮಲ್ ಆಗಿ ಮಾಡುವ ದೋಸೆ ಹಿಟ್ಟನ್ನ ಹದದಲ್ಲೇ ಹಿಟ್ಟು ತಯಾರಾಗಿದೆ. ಇವಾಗ ಇದನ್ನ ನಾವು ಒಂದು ಸೈಡ್ನಲ್ಲಿ ಎತ್ತಿ ಇಟ್ಕೊಳ್ಳೋಣ. ಇನ್ನು ನೆಕ್ಸ್ಟ್ ನಾವು ಈ ಹಿಟ್ಟಿಗೆ ಚಿಲ್ಲಿ ಗಾರ್ಲಿಕ್ ಪೇಸ್ಟ್ನ ತಯಾರು ಮಾಡ್ಕೊಬೇಕು. ಅದಕ್ಕೆ ನಾನು ಒಂದು ಚಿಕ್ಕ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಆ ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಗಂಟೆ ಮುಂಚೆನೇ ನಾನು ಒಂದು ಕಪ್ನಲ್ಲಿ ಒಂದು ಸ್ವಲ್ಪ ಒಣಮೆಣಸನ್ನ ನೀರಿನಲ್ಲಿ ಹಾಕಿ ನೆನೆಯಕ್ಕೆ ಇಟ್ಕೊಂಡಿದ್ದೆ. ಆ ಮೆಣಸಿನ್ಕಾಯಿನ ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೀವು ಯಾವ ಮೆಣಸಿನ್ಕಾಯಿನ ಬೇಕಂದ್ರೆ ಯೂಸ್ ಮಾಡ್ಕೊಬೋದು. ನಾನು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಪೇಸ್ಟ್ ಮಾಡಿ ತೊಗೊಂಬರ್ಬೇಕು. ನೋಡಿ ಪೇಸ್ಟ್ ತಯಾರಾಗಿದೆ. ನೈಸಾಗಿ ರುಬ್ಕೊಂಡಿದ್ದೀನಿ. ನೋಡಿ ಈ ರೀತಿಯಾಗಿ ಪೇಸ್ಟ್ನ ತಯಾರು ಮಾಡ್ಕೊಬೇಕಾಗುತ್ತೆ. ಈಗ ರೆಡಿಯಾಗಿರುವಂಥ ಪೇಸ್ಟ್ನ ನಾವು ರೆಡಿ ಮಾಡಿ ಇಟ್ಟಿದ್ವಲ್ಲ ದೋಸೆ ಹಿಟ್ಟು, ಅದಕ್ಕೆ ಹಾಕ್ಕೊಬೇಕು. ಈ ಚಿಲ್ಲಿ ಗಾರ್ಲಿಕ್ ದೋಸೆನ ನೀವು ಈ ರೀತಿಯಾಗಿ ಹಿಟ್ಟನ್ನ ತಯಾರು ಮಾಡಿಕೊಂಡೇ ನೀವು ಚಿಲ್ಲಿ ಗಾರ್ಲಿಕ್ ದೋಸೆನ ಮಾಡ್ಕೊಬೇಕು ಅಂತ ಇಲ್ಲ. ನಾರ್ಮಲ್ ಆಗಿ ಮನೆಯಲ್ಲಿ ಇಡ್ಲಿ ದೋಸೆ ಹಿಟ್ಟು ಉಳಿದಿದ್ರೆ ಆ ಹಿಟ್ಟಿನಲ್ಲಿ ಕೂಡ ಚಿಲ್ಲಿ ಗಾರ್ಲಿಕ್ ಪೇಸ್ಟ್ ಹಾಕಿ ದೋಸೆನ ಮಾಡ್ಕೊಬೋದು. ಚಿಲ್ಲಿ ಪೇಸ್ಟ್ ಎಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಚಿಲ್ಲಿ ಗಾರ್ಲಿಕ್ ಪೇಸ್ಟ್ನ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಗಿದೆ. ಇನ್ನು ನೆಕ್ಸ್ಟ್ ನಾವು ದೋಸೆನ ಉಯ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳೋಣ. ನೀವು ಇದನ್ನೇನು ರೆಸ್ಟಿಗೆ ಬಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ದೋಸೆ ಮಾಡ್ಕೊಳ್ಳೋದಕ್ಕೆ ಒಂದು ತವಾನ ನಾನು ಸ್ಟವಲ್ಲಿ ಇಟ್ಕೊಂಡಿದ್ದೀನಿ. ತವ ಚೆನ್ನಾಗಿ ಬಿಸಿಯಾಗಿದೆ. ಬಿಸಿಯಾಗಿರುವ ತವಕ್ಕೆ ನಾವು 1 ಸ್ಪೂನ್ನಷ್ಟು ಹಿಟ್ಟನ್ನ ಹಾಕ್ಕೊಂಡು ದೋಸೆನ ಉಯ್ಕೊಳ್ಳೋಣ. ನಾವು ನಾರ್ಮಲ್ ಆಗಿ ಯಾವ ರೀತಿ ದೋಸೆನ ಉಯ್ಕೊತೀವೋ ಅದೇ ರೀತಿ ಉಯ್ಕೊಬೋದು. ತವ ಚೆನ್ನಾಗಿ ಬಿಸಿ ಆದಮೇಲೆ ದೋಸೆ ಉಯ್ಕೊಳ್ಳುವಾಗ ನೀವು ಸಿಮ್ನಲ್ಲಿ ಇಟ್ಬಿಟ್ಟು ದೋಸೆ ಉಯ್ಕೊಳ್ಳಿ. ದೋಸೆ ಉಯ್ಕೊಂಡಾದಮೇಲೆ ನೀವು ಐ ಫ್ಲೇಮ್ನಲ್ಲಿ ಇಟ್ಬಿಟ್ಟು ದೋಸೆನ ಬೇಯಿಸ್ಕೊಬೋದು. ತವ ಚೆನ್ನಾಗಿ ಬಿಸಿಯಾಗಿದೆ ಅಂತ ಐ ಫ್ಲೇಮ್ ಇಟ್ಕೊಂಡೆ ನೀವು ದೋಸೆನ ಉಯ್ಕೊಂಡ್ರೆ ನಿಮಗೆ ದೋಸೆ ಕರೆಕ್ಟಾಗಿ ಬರಲ್ಲ, ಅಲ್ಲಲ್ಲೇ ಬಿಟ್ಕೊಂಬರುತ್ತೆ. ದೋಸೆ ಒಂದು ಕಡೆ ಚೆನ್ನಾಗಿ ಬೇಯ್ತಾ ಇದ್ದಂಗೆ ಅದಕ್ಕೆ ಎಣ್ಣೆ ಅಥವಾ ತುಪ್ಪನ ಹಚ್ಕೊಳ್ಳೋಣ ಮೇಲ್ಗಡೆ. ಎಣ್ಣೆ ಅಥವಾ ತುಪ್ಪ ಹಚ್ಕೊಂಡ್ಮೇಲೆ ನೀವು ಬೇಕು ಅಂದರೆ ತಿರುವಿ ಬಿಟ್ಕೊಂಡು ಕೂಡ ಬೇಯಿಸ್ಕೊಬೋದು. ಇಲ್ಲ ಅಂದರೆ ನೀವು ಒಂದೇ ಕಡೆ ಕೂಡ ಬೇಯಿಸಿ ತಗೊಳ್ಬೋದು. ನಾನು ತಿರುಗಿಸಿ ಹಾಕಿ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ 2 ಕಡೆನೂ ದೋಸೆ ಬೆಂದ ಮೇಲೆ ಇದನ್ನ ನೀವು ತೆಗೆದು ಸರ್ವ್ ಮಾಡ್ಬೋದು. ಬಿಸಿ ಇರುವಾಗಲೇ ನೀವು ದೋಸೆನ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಬಾಕಿ ಇರುವಂಥ ಹಿಟ್ಟಿನಲ್ಲಿ ಕೂಡ ದೋಸೆನ ರೆಡಿ ಮಾಡಿ ತಗೊಳ್ತಾ ಇದ್ದೀನಿ ನೋಡಿ.
ಈ ದೋಸೆಗೆ ನೀವು ಯಾವ ಚಟ್ನಿ ಬೇಕಂದ್ರೆ ಯೂಸ್ ಮಾಡ್ಕೊಬೋದು. ಟೊಮೆಟೊ ಚಟ್ನಿ, ಕಾಯಿ ಚಟ್ನಿ, ಇಲ್ಲ ಬೇರೆ ಯಾವುದೇ ಚಟ್ನಿ ಕೂಡ ನಿಮಗೆ ಚೆನ್ನಾಗಿರುತ್ತೆ. ದೋಸೆ ಉಯ್ಕೊಳ್ಳುವಾಗ ಮಾತ್ರ ಸಿಮ್ನಲ್ಲಿಟ್ಟು ದೋಸೆನ ಉಯ್ಕೊಳ್ಳಿ. ಆಮೇಲೆ ಐ ಫ್ಲೇಮ್ ಇಟ್ಬಿಟ್ಟು ಬೇಯಿಸ್ಕೊಳ್ಳಿ. ಆವಾಗ ದೋಸೆ ನಿಮಗೆ ಕರೆಕ್ಟಾಗಿ ನೀಟಾಗಿ ಬರುತ್ತೆ. ಸೊ ಈ ರೀತಿಯಾಗಿ ನಾವು ಎರಡು ಕಡೆನೂ ಚೆನ್ನಾಗಿ ಬೇಯಿಸಿ ತಗೊಬೋದು. ಇಲ್ಲಾಂದರೆ ನೀವು ಒಂದೇ ಕಡೆ ಬೇಕಂದರೆ ಒಂದೇ ಕಡೆ ಕೂಡ ಬೇಯಿಸಿ ತಗೊಬೋದು. ಸೊ ನಾನು ಎಣ್ಣೆಲ್ಲ ಹಚ್ಕೊಂಡ್ಮೇಲೆ ತಿರುವಿ ಹಾಕಿ ಎರಡು ಕಡೆನೂ ಬೇಯಿಸ್ಕೊಳ್ತಾ ಇದ್ದೀನಿ ದೋಸೆನ. ಸೊ ತುಂಬ ಚೆನ್ನಾಗಿರುತ್ತೆ. ದೋಸೆ ಇಷ್ಟ ಇಲ್ಲ ಅನ್ನೋರು ಕೂಡ, ಒಂದು ದೋಸೆ ತಿನ್ನೋರು ಕೂಡ 4 ದೋಸೆ ಹಾಕ್ಸ್ಕೊಂಡು ತಿಂತಾರೆ ಕೇಳಿಬಿಟ್ಟು, ಅಷ್ಟು ರುಚಿಯಾಗಿರುತ್ತೆ. ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಆಗ ನಾವು ಹಾಕೋ ಪ್ರತಿಯೊಂದು ವೀಡಿಯೋನು ನೋಟಿಫಿಕೇಷನಲ್ಲಿ ಬಂದು ತಲುಪುತ್ತೆ. ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.